ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತದ ವಿಷಯ ಮಾತಾಡಲಿಕ್ಕೆ ಹೇಳಲಿಕ್ಕೆ ಯಾರೊಬ್ಬರು. ಎಲ್ಲರಿಗೂ, ಮನುಷ್ಯರೆಲ್ಲರಿಗೂ, ಸಣ್ಣ ಮಕ್ಕಳಿಂದ ಎಷ್ಟು ಪ್ರಾಯದವರಾದರೆ ಕೂಡ ಎಲ್ಲರಿಗೂ ಒಬ್ಬರು ಬೇಕು ಮಾತಾಡಲಿಕ್ಕೆ, ಹೇಳಲಿಕ್ಕೆ. ಸುಮ್ಮನೆ ಹಾಯ್ ಬೈ ಅಲ್ಲ, ನಮ್ಮದು ಮೈಂಡ್ ಒಳಗೆ ನಮ್ಮದು ಫೀಲಿಂಗ್ಸ್ ಅದು ಕಂಪ್ಲೀಟಾಗಿ ಒಂದು ಅಂಡರ್ಸ್ಟ್ಯಾಂಡ್ ಮಾಡಿದ ಒಬ್ಬರು ನಮಗೆ ಎಷ್ಟು ಟೈಮ್ ಆದರೆ ಕೂಡ ಆ ಟೈಮಲ್ಲಿ ಒಂದು ಮಾತಾಡಲಿಕ್ಕೆ ಅವರೊಂದು ಕಾಲ್ ಮಾಡಿದರೆ ಅವ್ರು ಎತ್ತುತ್ತಾರೆ. ಅಲ್ಲಾದರೆ ನಮ್ಮದು ಮೈಂಡಲ್ಲಿ ಇದ್ದ ಫೀಲಿಂಗ್ಸ್ ಕಂಪ್ಲೀಟಾಗಿ ನಮಗೆ ಅಂದರೆ ಅದು ಬೇಜಾರು ಎಂದಾದರೆ ಕೂಡ ನಮಗೆ ಕೆಲವೊಮ್ಮೆ ನಮ್ಮ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಇರ್ತದೆ, ನಮ್ಮದು ಕೆಲಸದಲ್ಲಿ ಪ್ರಾಬ್ಲಮ್ಸ್ ಇರ್ತದೆ, ಎಂದಾದರೆ ಕೂಡ ಕೆಲವೊಮ್ಮೆ ಹೆಲ್ತ್ ವಿಷಯದಲ್ಲಿ ಪ್ರಾಬ್ಲಮ್ಸ್ ಇರ್ತದೆ. ಎಂದಾದರೆ ಕೂಡ ಅದು ಕಂಪ್ಲೀಟಾಗಿ ಒಂದು ಮಾತಾಡಲಿಕ್ಕೆ ಯಾರಾದರೂ ಒಬ್ಬರು ಬೇಕಂತ ಎಲ್ಲರೂ ಆಸೆ ಪಡ್ತಾರೆ. ಸಣ್ಣ ಮಕ್ಕಳಾದರೆ ಅವರಿಗೆ ಒಂದು ಫ್ರೆಂಡ್ಸ್ ಯಾರಾದರೂ ಒಂದು ಸಿಕ್ಕಿದರೆ ಒಬ್ಬರೇ, ಅದು ಕೆಲವು ಮಕ್ಕಳು ಒಬ್ಬರೇ ಇರ್ತಾರೆ ಮನೆಯಲ್ಲೆಲ್ಲ, ಅವರಿಗೊಂದು ಫ್ರೆಂಡ್ ಸಿಕ್ಕುವಾಗ ಅವರಿಗೆ ತುಂಬ ಖುಷಿ ಆಗುತ್ತೆ. ಅವರದ್ದು ಲೈಫ್ ಚೇಂಜ್ ಆಗ್ತದೆ, ಅವರದ್ದು ಬಿಹೇವಿಯರ್ ಚೇಂಜ್ ಆಗ್ತದೆ, ಅವರದ್ದು ಕ್ಯಾರೆಕ್ಟರ್ ಚೇಂಜ್ ಆಗ್ತದೆ, ಅವರದ್ದು ಫೇಸ್ ತುಂಬ ಖುಷಿ ಆಗುತ್ತೆ. ಅದೇ ಥರ ಎಲ್ಲರಿಗೂ ದೊಡ್ಡವರಾಗುವಾಗ ಕೂಡ ಅವರದ್ದು ಪ್ರಾಬ್ಲಮ್ಸ್ ಬೇರೆ, ಅವರಿಗೆ ಸ್ಟ್ರೆಸ್ ಜಾಸ್ತಿ ಇರ್ತದೆ, ಟೆನ್ಷನ್ ಜಾಸ್ತಿ ಇರ್ತದೆ. ಸೊ ಮಾತಾಡಲಿಕ್ಕೆ ಯಾರಾದರೂ ಒಬ್ಬರು ಇದ್ದರೆ ನನ್ನದು ಮೈಂಡದ್ದು ಫೀಲಿಂಗ್ಸ್ ಒಂದು ಹೇಳಲಿಕ್ಕೆ, ಅದು ಕಂಪ್ಲೀಟಾಗಿ ಒಂದು ಅರ್ಥ ಮಾಡಲಿಕ್ಕೆ, ನನ್ನದು ಮೈಂಡಲ್ಲಿ ಎಂತ ಅದೊಂದು ಅರ್ಥ ಮಾಡಲಿಕ್ಕೆ ಯಾರಾದರೂ ಒಬ್ಬರು ಇದ್ದರೆ ಎಂದು ಆಸೆ ಪಡಾದ ಒಂದು ಮನುಷ್ಯರು ಕೂಡ ಈ ಲೋಕದಲ್ಲಿ ಇಲ್ಲ. ಕೆಲವೊಮ್ಮೆ ಅದು ನಮ್ಮದು ಪೇರೆಂಟ್ಸ್ ಇರ್ಬೋದು, ಕೆಲವೊಮ್ಮೆ ಫ್ರೆಂಡ್ಸ್ ಇರ್ಬೋದು, ಕೆಲವೊಮ್ಮೆ ಪಾರ್ಟ್ನರ್ಸ್ ಇರ್ಬೋದು, ಯಾರಾದರೂ ಕೂಡ ನಮ್ಮದು ಲೈಫಲ್ಲಿ ಆ ಥರ ಒಂದು ಜನ ಇದ್ದರೆ ನಾವು ಲಕ್ಕಿ ಇದ್ದಾರೆ. ಮತ್ತು ಬೇರೊಂದು ವಿಷಯ, ನಮಗೆ ಆ ಥರ ಒಂದು ಜನ ಇದ್ದರೆ ಆ ಥರ ಒಂದು ನಮಗೆ ಮಾತಾಡಲಿಕ್ಕೆ, ನಾವು ಹೇಳಲಿಕ್ಕೆ ಅಂದರೆ ಯಾವ ಟೈಪ್ ಜನ ಬೇಕಂದರೆ, ನಾವೀಗ ಒಂದು ಮಾತಾಡುವಾಗ ಅದು ಡಬಲಾಗಿ ಆಚೆ ಹೋಗಿ ಹೇಳಿದವರಲ್ಲ. ನಮ್ಮದು ಮೈಂಡ್ ಹೇಗೆ ಅದೊಂದು ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ, ಅದಕ್ಕೆ ಒಂದು ಕೆಲವೊಮ್ಮೆ ಸೊಲ್ಯೂಷನ್ ಹೇಳಲಿಕ್ಕೆ, ತೊಂದರೆ ಇಲ್ಲ, ಅಡ್ಡಿ ಇಲ್ಲ, ಓಕೆ ಬೇಜಾರು ಮಾಡಬೇಡಿ, ಓಕೆ ನಿಮಗೆ ನಾನಿದ್ದೇನೆ, ಹಾಗೆ ಒಂದು ಹೇಳಲಿಕ್ಕೆ ಯಾರಾದರೂ ಒಬ್ಬರು ಇದ್ದರೆ ಓಕೆ ನಾವು ಲಕ್ಕಿ ಇರ್ತಾರೆ. ಸೊ ಆ ಥರ ಒಂದು ಒಬ್ಬರು ಜನ ನಮಗೆ ಲೈಫಲ್ಲಿ ಇದ್ದರೆ ಅವರಿಗೆ ನಾವು ವ್ಯಾಲ್ಯೂ ಕೊಡಬೇಕು, ಅವರನ್ನು ನಾವು ರೆಸ್ಪೆಕ್ಟ್ ಕೊಡಬೇಕು. ಬಿಕಾಸ್ ಅವರು ನಮಗಾಗಿ ಟೈಮ್ ಕೊಡ್ತಾರೆ, ಅವರು ನಮಗೆ ನಾವು ಎಂತ ಅವ್ರ ಹತ್ರ ಅದು ಕೇಳಲಿಕ್ಕೆ ಅವರು ವೇಟ್ ಮಾಡ್ತಾರೆ. ಈ ಲೋಕದಲ್ಲಿ ಒಬ್ಬರು ಮಾತಾಡುವಾಗ ಅದು ಕಿವಿಯಲ್ಲಿ ಲಿಸನ್ ಮಾಡಲಿಕ್ಕೆ, ಆಯಿತಾ, ಲಿಸನಿಂಗ್ ಅಂತ ಅದಕ್ಕೆ ಹೇಳಿದೆ. ಲಿಸನ್ ಮಾಡಲಿಕ್ಕೆ ಒಂದು 90% ಜನರು ಟ್ರೈ ಮಾಡೋದಿಲ್ಲ. ಎಲ್ಲರಿಗೂ ಮಾತಾಡಲಿಕ್ಕೆ ಮಾತ್ರ ಇಷ್ಟ, ಯಾರು ಸಹ ಯಾರನ್ನೇ ಕೂಡ ಕಂಪ್ಲೀಟಾಗಿ ಲಿಸನ್ ಮಾಡೋದಿಲ್ಲ. ಅರ್ಥ ಆಯಿತಾ? ಸೊ ನಮ್ಮದು ಲೈಫಲ್ಲಿ ನಮಗೆ ಆ ಥರ ಒಬ್ಬರು ಫ್ರೆಂಡ್, ಓಕೆ ಒಬ್ಬರು ಫ್ರೆಂಡ್ ಅಂತ ಹೇಳುವ ಆ ಥರ ಒಂದು ಫ್ರೆಂಡ್ ಇಲ್ಲಾದರೆ ಅದರ ಕಾರಣ ನಾವೇ. ಯಾಕೆಂದರೆ ನಾವು ನಮ್ಮ ಸೈಡ್ ನೋಡಬೇಕು. ನಾವು ಯಾರೊಬ್ಬರು ಹೇಳಿದರೆ ನಾನು ಲಿಸನ್ ಮಾಡ್ತೀಯಾ, ಅವರು ಹೇಳುವಾಗ ಆಚೆ ಹೋಗಿ ಅವರೆಂದ ಹೇಳೋದು ಅದು ಡಬಲಾಗಿ ಆಚೆ ಹೋಗಿ ಹೇಳ್ತೀಯಾ, ಆ ಥರ ನನ್ನದು ಕ್ಯಾರೆಕ್ಟರ್ ಇದ್ದರೆ ನನಗೆ ಮಾತಾಡಲಿಕ್ಕೆ ಹೇಳಲಿಕ್ಕೆ ಯಾರನ್ನೇ ಕೂಡ ಸಿಕ್ಕುವುದಿಲ್ಲ. ಯಾವಾಗಲೂ ನನ್ನ ಲೈಫಿನಲ್ಲಿ ಜಗಳ ಮಾಡಿದವರು ಬರ್ತಾರೆ. ಅರ್ಥ ಆಯಿತಾ? ಸೊ ಈಗ ನಿಮ್ಮ ಲೈಫಿನಲ್ಲಿ ನಿಮಗೆ ಮಾತಾಡಲಿಕ್ಕೆ ಹೇಳಲಿಕ್ಕೆ ಒಬ್ಬರು ಒಳ್ಳೆಯ ಒಂದು ಫ್ರೆಂಡ್, ಅದು ಗಂಡಸರಾದರೆ ಕೂಡ ಹೆಂಗಸರಾದರೆ ಕೂಡ ಯಾರಿಗಾದರೆ ಸಹ ಒಬ್ಬರು ಫ್ರೆಂಡ್ ಇದ್ದರೆ ಅದೊಂದು ನಮಗೆ ಸ್ಟ್ರೆಸ್ ರಿಲೀಫ್ ಆಗ್ತದೆ. ಅಂದರೆ ಕೆಲವ್ರದ್ದು ಮೈಂಡಲ್ಲಿ ತುಂಬ ಟೆನ್ಷನ್ಸ್, ಬೇಜಾರೆಲ್ಲ ತುಂಬ ಇರ್ತದೆ. ಸೊ ನಾವು ಶೇರ್ ಮಾಡುವಾಗ ಅದು ಸ್ವಲ್ಪ ನಮ್ಮದು ಹಾರ್ಟ್ ಒಳಗೆ ಅದು ವೆಯ್ಟ್, ಒಂದು ಭಾರ ಕಮ್ಮಿ ಆಗ್ತದೆ. ಬಟ್ ನಮ್ಮದು ಫ್ರೆಂಡಾಗಿ ಸಿಕ್ಕಿದವರು ನಾವೆಂತ ಹೇಳೋದು ಅದು ಡಬಲ್ ಆಗಿ, ಟ್ರಿಪಲ್ ಆಗಿ ಆಚೆ ಸೈಡಲ್ಲಿ ಹೋಗಿ ಬೇರೆ ಕಡೆಯಲ್ಲಿ ಹೋಗಿ ಹೇಳಿದವರಾದರೆ ಅದು ಒಳ್ಳೆ ಫ್ರೆಂಡ್ ಅಲ್ಲ. ಸೊ ನಮಗೆ ಒಂದು ಒಳ್ಳೆ ಫ್ರೆಂಡ್ ಬೇಕಾದರೆ ನಾವು ಒಳ್ಳೆದಿರಬೇಕು. ಅರ್ಥ ಆಯಿತಾ? ನಮಗೆ ನಮ್ಮ ಲೈಫ್ನಲ್ಲಿ ಎಂತ ಬೇಕು ಅದು ನಾವು ಆ ಥರ ಇರಬೇಕು, ಆಗ ನಮಗೆ ಸಿಗ್ತದೆ. ಸೊ ನೀವು ಚೆಕ್ ಮಾಡಬೇಕು, ನೀವು ಯಾರದು ಒಳ್ಳೆ ಫ್ರೆಂಡಾ, ಅಲ್ಲಾದರೆ ನಿಮ್ಮ ಲೈಫ್ನಲ್ಲಿ ನಿಮಗೆ ಒಂದು ಒಳ್ಳೆ ಫ್ರೆಂಡ್ ಇದ್ದಾರೆ ಅಂತ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.